ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಿರೋ ಅಂತಹ ಬುಕ್ಲೆಟ್ನ ನಿಮಗೆ ಆನ್ಸರ್ ಪೇಪರ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಆನ್ಸರ್ ಪೇಪರ್ನ ರೆಫರ್ ಮಾಡಿ ಇದೇ ರೀತಿಯಾಗಿ ಆನ್ಸರ್ಸ್ನ ಮಾಡಿ ಖಂಡಿತ ನೀವು 80 ಔಟ್ ಆಫ್ 80ನ ಸ್ಕೋರ್ ಮಾಡ್ತೀರಾ. ಸೊ ಮಾರ್ಕ್ಸು ಎಲ್ಲೆಲ್ಲಿ ಹೋಗುತ್ತೆ, ಅಲ್ಲಿ ನೀವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇನ್ನೂ ಕೆಲವು ಸ್ಟೂಡೆಂಟ್ಗಳಿಗೆ ಇನ್ನೂ ಡೌಟ್ ಇದೆ, ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ ನಮಗೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಂತ. ನಿಮಗೇನಾದರೂ ಆ ರೀತಿಯಾದಂಥ ಡೌಟ್ ಇತ್ತು ಅಂತಂದರೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಲೇಬೇಡಿ. ಜಸ್ಟ್ ನಾನು ನಿಮಗೆ ಏನು ಸೆಕ್ಷನ್ ವೈಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, MCQs ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಈಗ ಇಂಟ್ರೊಡ್ಯೂಸ್ ಮಾಡಿರೋಂತಹ ಕ್ವಶನ್ ನಂಬರ್ 40ನಲ್ಲಿ ಕೇಳುವಂತಹ ಕ್ವಶನ್ಗಳಾಗಿರ್ಬೋದು, ಹಾಗೆ ಗ್ರಾಮರ್ ಕ್ವಶನ್ಸ್ ಆಗಿರ್ಬೋದು ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪ್ರತಿಯೊಂದು ಲೆಸನ್ದು ಪ್ರತಿಯೊಂದು ಪೊಯಮ್ದು ಕೂಡ ಸಮ್ಮರೀಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ರೀತಿಯಾಗಿ ಸೆಕ್ಷನ್ ವೈಸ್ ಓದೋದ್ರಿಂದ ಎಲ್ಲೂ ಕೂಡ ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ. ಪ್ರತಿಯೊಂದು ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರತಿಯೊಂದು ವಿಡಿಯೋನ ಚೆಕ್ ಮಾಡಿ. ಪ್ರಬಂಧಗಳು ಕೂಡ ಬಂದೇ ಬರುವಂತಹ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು, ಅವ್ರು ಯಾವುದೇ ಕ್ವಶನ್ ಕೇಳಿದ್ರು ಎಲ್ಲಿ ಚೇಂಜಸ್ ಮಾಡಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಇದು ಹಿಂದಿನ ವರ್ಷದ ಆಗುತ್ತೆ. ಸೊ ಇಲ್ಲಿ ನೋಡಿ, ಮೊದಲು ಅವರು 79 ಅಂತ ಹಾಕಿದ್ದಾರೆ. ನಂತರ ಅದು 80 ಆಗಿದೆ. ಹೈಯರ್ ಅಥಾರಿಟಿ ಅವ್ರು ಚೆಕ್ ಮಾಡಿದಾಗ ಸೊ ಈ ಒಂದು ಪೇಪರ್ ಔಟ್ ಆಫ್ 40 ಸ್ಕೋರ್ ಮಾಡಿದೆ. ಇಲ್ಲಿ ನೋಡಿ, ಅವರು ಎಷ್ಟು ನೀಟಾಗಿ ಕ್ವಶನ್ ಪೇಪರಲ್ಲಿ ಇರುತ್ತಲ್ವ, ಸೊ ಅವರು ಯಾವ ರೀತಿಯಾಗಿ ಬರೆದಿದ್ದಾರೆ ನೋಡಿ. ಇಲ್ಲಿ ಫಸ್ಟು ಆ ವಿಭಾಗ ಅಂತ ಬರೆದು ಒಂದು ಲೈನ್ನ ಬಿಟ್ಟು ಇಲ್ಲಿ ಮೇನ್ ಹಾಕಿ ಮತ್ತು ಯಾವ ಮೇನಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ, ಯಾವ ಕ್ವಶನ್ ಹಾಕಿದ್ದಾರೆ, ಕ್ವಶನ್ ನಂಬರ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಮತ್ತು ಯಾವ ಒಂದು ಏನು ಆಪ್ಷನಲ್ಲಿ ಕರೆಕ್ಟಾದಂಥ ಉತ್ತರ ಬಂದಿದೆ. ಸೊ ಈಗಾಗಲೇ ನಿಮಗೆ ಗೊತ್ತು, MCQsನಲ್ಲಿ ನೀವು ಮೊದಲು ಏನು ಆನ್ಸರ್ ಬರಿತೀರಾ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಮೊದಲನೇ ಆನ್ಸರ್ ನೀವೀಗ ಪ್ರಮದವನದಲ್ಲಿ ಅಂತ ಬರೆದು ಅದನ್ನು ಕಾಟ್ ಮಾಡಿ ಮತ್ತೆ ಇನ್ನೇನೋ ಒಂದು ಬರೆದಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಫಸ್ಟು MCQsನಲ್ಲಿ ಇಲ್ಲಿ ನೋಡಿ ನೀವು ಗಮನಿಸ್ಬೋದು, ಇದೇನು ಆನ್ಸರ್ ಇದೆ ಇದಕ್ಕೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಅಥವಾ ನೀವು ಇದನ್ನು ಕಾಟ್ ಹೊಡೆದು ಇನ್ನೇನೋ ಆನ್ಸರ್ ಬರೆದ್ರೆ ಅದು ಕರೆಕ್ಟಾಗಿದ್ರೂ ನಿಮಗೆ 0 ಮಾರ್ಕ್ಸ್ ಬರುತ್ತೆ. ಐ ಹೋಪ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದು ಫಸ್ಟ್ ಮೇನ್ ಆಯಿತು. ನೋಡಿ ಅಗೇನ್ ಇಲ್ಲಿ ಸೆಕೆಂಡ್ ಮೇನ್ ಅವ್ರು ಶುರು ಮಾಡ್ಬೋದಾಗಿತ್ತು, ಅವರು ಇಲ್ಲಿ ಶುರು ಮಾಡಿಲ್ಲ. ಇಷ್ಟನ್ನ ಗ್ಯಾಪ್ ಬಿಟ್ಬಿಟ್ಟು, ಲೈನ್ಸ್ನ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಮೇನ್ನ ಇಲ್ಲಿ ಶುರು ಮಾಡಿದ್ದಾರೆ. ನೋಡಿ ಶುರು ಮಾಡಿದ್ದಾರೆ. ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿದೆ. ಅವರು ಕ್ವಶನ್ ಕೂಡ ಬರ್ಕೊಂಡಿದ್ದಾರೆ, ಕ್ವಶನ್ ಬರೆದು ಆನ್ಸರ್ ಮಾಡಿದ್ದಾರೆ. ಅಂದರೆ ಇವರು ಟಾಪರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತಿರೋದ್ರಿಂದ ಅವರು ಕ್ವಶನ್ ಕೂಡ ಬರ್ತಿದ್ದಾರೆ. ನಿಮಗೂ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿದೆ, ನಾವು ಕ್ವಶನ್ ಮಾಡಿ ಆನ್ಸರ್ನ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ಬರಿಬೋದು. ಇಲ್ಲ ಜಸ್ಟ್ ನೀವು ಕ್ವಶನ್ ನಂಬರ್ ಹಾಕಿ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಕಾರ್ವರ್ ಮಾರ್ಷಲ್ ಅಂತ ಆನ್ಸರ್ನ ಬರೀರಿ ನೀಟಾಗಿ. ಓಕೆನಾ? ನಾನು ಇದನ್ನು ಬಂದೇ ಬರುವಂಥ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಕೇಳಿರುವಂಥ ಕ್ವಶನ್ಗಳೇ ಇಲ್ಲಿ ಬಂದಿದೆ, ನೀವೆಲ್ಲದೂ ಕೂಡ ಗಮನಿಸ್ಬೋದು. ಅದಾದಮೇಲೆ ಈ ಮೇನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಬಂದಿದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ಗೆ ನೀವು ಕಂಪಲ್ಸರಿ ಈ ರೀತಿಯಾಗಿ ಕ್ವಶನ್ನ ಬರ್ಕೊಳ್ಳಿ. ಏನಕ್ಕೆ ಈ ರೀತಿಯಾಗಿ ಕ್ವಶನ್ನ ಬರ್ಕೊಳ್ಳಿ ಅಂತಿದ್ದೀನಿ ಅಂತಂದರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಕಟ್ ಆಗೋದಿಲ್ಲ, ಆಯಿತಾ? ಜಾಲಿಯ ಮರದಂತೆ ಇದು ಬರೆದವರು ಪುರಂದರ ದಾಸರು, ಅಬ್ಬಲಿ ಅವರ ರಸಬಳ್ಳಿ ಜನಪದ. ಸೊ ಕ್ವಶನಲ್ಲಿ ಯಾವ ಒಂದು ಆನ್ಸರು ಯಾವ ಆಪ್ಷನಲ್ಲಿ ಕರೆಕ್ಟಾಗಿದೆ ಅದನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡಬೇಕು. ಶಿಲುಬೆ ಏರಿದ್ದಾನೆ, ಇಲ್ಲಿ ನೋಡಿ KS ನಿಸಾರ್ ಅಹಮದ್ ಅವರು ಬರೆದಿರೋದು. ಅತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ನೆಕ್ಸ್ಟು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ನೀವು ಮ್ಯಾಚ್ ದ ಫಾಲೋಯಿಂಗ್ಗೆ ಈ ರೀತಿಯಾಗಿ ಕ್ವಶನ್ ಬರೆದು ಒಂದು ಲೈನ್ ಈ ಥರ ಹಾಕಿ ಅದಕ್ಕೆ ಆನ್ಸರ್ಸ್ನ ಕರೆಕ್ಟಾಗಿರೋ ಅಂಥ ಆನ್ಸರ್ಸ್ನ ಬರೆದ್ರೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ
ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದಾದಮೇಲೆ ನಂತರ ಆ ವಿಭಾಗಕ್ಕೆ ಬರ್ತೀರಾ. ಈ ಆ ವಿಭಾಗ ನಿಮಗೆ 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಇಲ್ಲಿ ನೀವು ಮೆನ್ಷನ್ ಮಾಡ್ಕೋಬೇಕು ಯಾವ ಮೇನಲ್ಲಿ ಬರುತ್ತೆ, ಎಷ್ಟನೇ ಕ್ವಶನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ನೀಟಾಗಿ ಮೆನ್ಷನ್ ಮಾಡಬೇಕು. ನೋಡಿ ಇಲ್ಲಿ ರಾವಣನ ಮುಂದೆ ಮುಂಗಾರು ಸಿಡಿಲಿನ ಆರ್ಭಟವನ್ನು ಮಾಡುತ್ತಾ, ಅಂದರೆ ವಿದ್ಯಾದೇವತೆ ಯಾವ ರೀತಿಯಾಗಿ ಪ್ರತ್ಯಕ್ಷ ಆದರು ಅನ್ನೋದಕ್ಕೆ ಈ ಆನ್ಸರ್ನ ನೀವು ರೆಫರ್ ಮಾಡ್ಬೋದು. ನಾನು ಈ ಒಂದು PDF ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇದನ್ನೇ ರೆಫರ್ ಮಾಡ್ಬೋದು ಆನ್ಸರ್ಸ್ಗೆ. ಅವರು ಏನು ಟಾಪರ್ ಅವರು ಬರೆದಿದ್ದಾರೆ. ಸೊ ನಿಮಗಿಲ್ಲಿ ಗೊತ್ತಾಗುತ್ತೆ. ಡಾಕ್ಟರ್ ಚಂದ್ರಪ್ಪನವರು ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಭಿಪ್ರಾಯ ಕೊಟ್ಟಿದ್ರಲ್ವ, ಅದ್ರ ಬಗ್ಗೆ ನೀವು ಇದನ್ನು ಆನ್ಸರ್ಸ್ ಕ್ವಶನ್ ಅಲ್ಲಿ ನೋಡಿದರೆ ನಿಮಗೆ ಆನ್ಸರ್ನ ಓದ್ತಿದ್ದಂಗೆ ಗೊತ್ತಾಗುತ್ತೆ ಇದು ಯಾವ ಕ್ವಶನಿಂದ ಬಂದಿದೆ ಏನು ಅಂತೇಳ್ಬಿಟ್ಟು. ಇದಾದಮೇಲೆ ನೋಡಿ ಅವರು ಇಷ್ಟು ಖಾಲಿ ಬಿಟ್ಟಿದ್ದಾರೆ. ಖಾಲಿ ಬಿಟ್ಟು ನಂತರ 29th ಕ್ವಶನ್ನು ಬೇರೆ ಪೇಜಿಂದ ಶುರು ಮಾಡಿದ್ದಾರೆ. ನೀವೇ ಅಲ್ಲಿ ಈ ರೀತಿಯಾದಂಥ ಒಂದು ಸ್ಟ್ರೈಕ್ ಮಾಡಿ. ಯಾಕಂತ ಅಂದರೆ ನಾನು ಏನಕ್ಕೆ ಈ ರೀತಿಯಾಗಿ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನೋಡಿ ಅವರು ಈ ಕ್ವಶನ್ ಎಂಡ್ ಆದ ತಕ್ಷಣವೇ ಇಲ್ಲಿ ಜಾಗ ಬಿಟ್ಟು ಅವರು 29ನ ಇಲ್ಲಿಂದ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಯಾರಾದರೂ ಏನಾದರೂ ಬರೆದ್ರೆ ಇದು ನಿಮಗೆ ಕೌಂಟ್ ಆಗುತ್ತೆ. ಆ ರೀತಿ ಆಗೋದಿಲ್ಲ, ಆಗಬಾರ್ದು ಅಂತ ಇದ್ದರೆ, ಸೊ ನೀವೇನಾದರೂ ಗ್ಯಾಪ್ ಬಿಡ್ತಿದ್ದೀರಾ ಅಂತಂದರೆ ಈ ರೀತಿಯಾಗಿ ಒಂದು ಸ್ಟ್ರೈಕ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜಿಂದ ಶುರು ಮಾಡಿ. ಇಲ್ಲಾಂದರೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ ಅಂದರೂ ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ಇದು ನಾಟಕದ 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಈಗಾಗಲೇ ನಾನು ನಿಮಗೆ ಬಂದೇ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಈ ವಿಭಾಗಕ್ಕೆ ಬಂದರೆ ಇದು ಸಂದರ್ಭ ಆಗಿರುತ್ತೆ. ಸೊ ಸಂದರ್ಭ ಕೂಡ ನೋಡಿ ಇಲ್ಲಿ ಅವರು ಎಷ್ಟು ನೀಟಾಗಿ ಬರ್ಕೊಂಡು ಯಮಸುತಂಗೆ ಧರ್ಮ ಕ್ಷಮೆ ಒಡೆದಿದೆ ಅಂತ ಅವ್ರ ಕ್ವಶನ್ ಈ ರೀತಿಯಾಗಿ ಬರ್ಕೊಂಡು ಇಲ್ಲಿ ನೋಡಿ ಆಯ್ಕೆ ಸಂದರ್ಭ ಸಾರಸ್ಯ ಅಂತ ನೀಟಾಗಿ ಬರೆದಿದ್ದಾರೆ. ಇದನ್ನು ಕೂಡ ರೆಫರ್ ಮಾಡಿ ನೀವು. ಇದೇ ಕ್ವಶನ್ಸು ಬಂದರೂ ಬರ್ಬೋದು. ಓಕೆನಾ, ಇದು ಇಂಪಾರ್ಟೆಂಟ್. ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಈ ಕ್ವಶನ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ಅವರು ಯಾವ ರೀತಿಯಾಗಿ ಬರೆದಿದ್ದಾರೆ ನೀವು ಕೂಡ ಇದೇ ರೀತಿಯಾಗಿ ಬರೆದ್ರೆ ಎಲ್ಲೂ ಕೂಡ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸುಮಾರಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಇವಾಗ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೋ ಬರಲ್ವೋ ಅನ್ನೋದನ್ನ ಬಿಟ್ಬಿಟ್ಟು ಸೆಕ್ಷನ್ ವೈಸ್ ಏನು ಕೊಟ್ಟಿದ್ದೀನಿ ಅದನ್ನು ಓದ್ಕೊಳ್ಳಿ. ಖಂಡಿತ ಆ ಕ್ವಶನ್ಗಳು 100% ಬಂದೇ ಬರುತ್ತೆ. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದನ್ನು ಕೂಡ ಓದ್ಕೊಳ್ಳಿ. ನಾನು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಏನು ಕ್ವಶನ್ ಬ್ಯಾಂಕ್ಗಳದ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಸು ಕೂಡ ನೋಡ್ಕೊಳ್ಳಿ. ಇಲ್ಲಿ ನೋಡಿ 4 ಮಾರ್ಕ್ಸಿಗೆ ಅವರು ಯಾವ ರೀತಿಯಾಗಿ ಸಾರಾಂಶನ ಬರೆದಿದ್ದಾರೆ, ನೀವು ಕೂಡ ಸಾರಾಂಶನ ಓದ್ಕೊಳ್ಳಿ. ಆ ಚಾಪ್ಟರಿಂದ ಆ ಪೊಯಮಿಂದ ಏನೇ ಕ್ವಶನ್ ಕೇಳಿದರೂ ಕೂಡ ಇವ್ರು ಬರೆದಿರೋಂಥ ಸಮ್ಮರಿನ ನೀವು ರೆಫರ್ ಮಾಡಿದರೆ ನೋಡಿ ಇಲ್ಲಿ ಮೊದಲಿಗೆ ಅವರು ಈ ಒಂದು ಕ್ವಶನ್ನಿಗೆ ಅವರು 3 ಮಾರ್ಕ್ಸ್ನ ಕೊಟ್ಟಿದ್ದರು. ನಂತರ ಕೌಂಟ್ ಮಾಡಿ ಮತ್ತೆ ಚೆಕ್ ಮಾಡಿದಾಗ ಈ ಕ್ವಶನ್ನಿಗೆ ಸರಿಯಾದ ಉತ್ತರ ಬರೆದಿದ್ದಾರೆ ಅಂತ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲು 79 ಮಾರ್ಕ್ಸ್ ಬಂದಿತ್ತು. ನಂತರ ಹೈಯರ್ ಅಥಾರಿಟಿ ಅವರು ಚೆಕ್ ಮಾಡಿ 1 ಮಾರ್ಕ್ಸ್ ಕೊಟ್ಟಾಗ 80 ಔಟ್ ಆಫ್ 80 ಸ್ಕೋರ್ ಮಾಡಿರೋ ಅಂಥ ಪೇಪರ್ ಇದು. ಓಕೆನಾ, ಅಲ್ಲಿ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗಲಿ ಜಾಸ್ತಿ ಆಗಿ ಇದ್ರೂ ಏನು ಅಲ್ಲಿ 3 ಲೆವೆಲ್ಸ್ ತನಕ ಇರುತ್ತೆ. ಅವರು ಚೆಕ್ ಮಾಡಿ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಎಲ್ಲೂ ಕೂಡ ನಿಮಗೆ ಮಾರ್ಕ್ಸು ಕಡಿಮೆ ಆಗೋದಾಗಲಿ ಜಾಸ್ತಿ ಆಗೋದಾಗಲಿ ಏನೂ ಆಗೋದಿಲ್ಲ. ಸೊ 4 ಮಾರ್ಕ್ಸಿಗೆ ಅವ್ರು ಯಾವ ರೀತಿಯಾಗಿ ಬರ್ತಿದ್ದಾರೆ ಆ ರೀತಿಯಾಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ಗ್ರಾಮರ್ ಸೆಕ್ಷನ್ಗೆ ನಾನು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಗ್ರಾಮರ್ಗೆ ಇದೊಂದೇ ವಿಡಿಯೋ ಸಾಕು ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು, ಇದು ಗುಣವಾಚಕ ಆಗಿರುತ್ತೆ. ಹುಸಿ ನಿದ್ದೆಯಲ್ಲಿ ಹುಸಿ ಅನ್ನೋದು ಗುಣವಾಚಕ, ಗಟ್ಟಿ ಪಾದದಲ್ಲಿ ಗಟ್ಟಿ, ಬೆಳ್ಳಿ ಲೋಟದಲ್ಲಿ ಬೆಳ್ಳಿ. ನೋಡಿ 2 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿತ್ತು, 3ಕ್ಕೆ 3 ಕ್ವಶನ್ ಕೂಡ ಅಟೆಂಡ್ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದು ತಪ್ಪಿಲ್ಲ, ಸರಿಯಾಗಿದೆ. ಹಾಗಾಗಿ 2 ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಬಲ್ಲವರಿಂದ ಪ್ರೊನೌನ್ಸ್ ಮಾಡಿ. ಏನು ಎಂಡ್ ಆಗ್ತಾ ಇದೆ ಕೊನೆಗೆ? ಇಂದ ಅಂತ ಎಂಡ್ ಆಗ್ತಾ ಇದೆ. ಇಂದ ಅಂತ ಅಂದರೆ ಏನಾಗುತ್ತೆ? ತೃತೀಯ ಬರುತ್ತೆ. ಮೊಮ್ಮಗಳನ್ನು ಪ್ರೊನೌನ್ಸ್ ಮಾಡ್ತಾ ಇದ್ದೀರಲ್ವ, ಮೊಮ್ಮಗಳನ್ನು ಅನ್ನು ಅಂತ ಬಂತು. ಅನ್ನು ಅಂತ ಬಂದರೆ ಏನು? ಯಾವ ಒಂದು ವಿಭಕ್ತಿಗೆ ಬರುತ್ತೆ? ದ್ವಿತೀಯ ವಿಭಕ್ತಿಗೆ ಬರುತ್ತೆ. ಇದ್ಯಾವುದು? ತಿಮ್ಮಪ್ಪನಲ್ಲಿ ಅಲ್ಲಿ
ಪ್ರೊನೌನ್ಸ್ ಮಾಡಿದಾಗ ಏನು ಬರ್ತಾ ಇದೆ, ಅಲ್ಲಿ ಅಂತ ಬರ್ತಾ ಇದೆ. ಅಲ್ಲಿ ಅಂತಂದರೆ ಯಾವ ಒಂದು ವಿಭಕ್ತಿಗೆ ಬರುತ್ತೆ, ಸಪ್ತಮಿಗೆ ಬರುತ್ತೆ. ನೋಡಿ 2 ಮಾರ್ಕ್ಸ್ನ ಸ್ಕೋರ್ ಮಾಡಿದರು. ಇನ್ನು ನಲಿಯುತ್ತ, ಅದರಲ್ಲಿ ನಿಷೇಧ ನಲಿ. ಓಡುವರು ಓಡು, ಬರೆಯುವರು ಬರೆ. ಇನ್ನು ನಾವಿಲ್ಲಿ ಕಾಲಸೂಚಕ ನೋಡೋದಾದರೆ ಓದನು ಭೂತಕಾಲ, ಕೇಳುತ್ತಾರೆ ವರ್ತಮಾನ ಕಾಲ, ಕುಣಿಯುವರು ಭವಿಷ್ಯತ್ ಕಾಲ. ಸೊ ಇದು ಅನ್ಯ ದೇಶ ಪದಗಳನ್ನ ಅವರು ಬರೆದಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನೋಡಿ ಇಲ್ಲಿ ಲೆಟರ್ ರೈಟಿಂಗ್, ಇದು ಕೂಡ ಔಟ್ ಆಫ್ ಔಟ್ ಬಂದಿರೋ ಅಂಥ ಪೇಪರಲ್ಲಿ ಈ ಒಂದು ಲೆಟರ್ ರೈಟಿಂಗ್ ಕೂಡ ನೀವು ರೆಫರ್ ಮಾಡ್ಕೋಬೋದು. ಇಲ್ಲಿ ನೋಡಿ ದಿನಾಂಕ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಅವತ್ತಿನ ದಿನಾಂಕ ಬರೆದ್ರೂ ಕೂಡ ನಡೆಯುತ್ತೆ. ಇಂದ ಅಂತ ಹಾಕಿ ಕಾಮ ಹಾಕಿ ಇಲ್ಲಿ ಅಬಾಕ ಕಚಟತಪ ಅಂತ ಬರೆದಿದ್ದಾರೆ. ಇಲ್ಲಿ ಕ್ವಶನ್ ಪೇಪರಲ್ಲಿ ಅವರಿಗೆ ಅಬಾಕ ಕಚಟತಪ ಅಂತಲೇ ಇತ್ತು. ಆದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಪ್ರವೀಣ್ ಅಥವಾ ಪೂಜಾ ಎಂದು ಭಾವಿಸಿಕೊಂಡು ಈ ಒಂದು ಅಡ್ರೆಸ್ಸಿಗೆ ಪತ್ರ ಬರೆಯಿರಿ ಅಂತ ಕೇಳಿದರೆ ಇದನ್ನೇ ಬರಿಬೇಕಾಗತ್ತೆ. ನೀವು ಇವರಿಗೆ ಅಂತ ಬರೆದು ಕಾಮ ಹಾಕಿ ಶ್ರೀಯುತ ಇಲ್ಲಿ ಪ್ರಾಂಶುಪಾಲರು ಯಾವ ಒಂದು ಲೆಟರ್ ಇದೆ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಮಾನ್ಯರೇ ಅಂತ ಬರೆದು ಕಾಮ ಹಾಕಿ ಕೆಳಗಡೆ ವಿಷಯ ಅಂತ ಬರೆದು ಸೆಮಿಕೋಲನ್ ಕೊಟ್ಟು ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಇಲ್ಲಿ ಮನವಿ ಪತ್ರ ಅಂತ ಬರೆಯೋದನ್ನ ಮರಿಬೇಡಿ. ಓಕೆನಾ. ಇಲ್ಲಿ ಏನು TC ಮಾರ್ಕ್ಸ್ ಕಾರ್ಡು ಅದನ್ನು ಕೇಳೋಕ್ಕೆ ಒಂದು ಪ್ರಿನ್ಸಿಪಾಲ್ಗೆ ಲೆಟರ್ನ ಬರಿತಾ ಇದ್ದಾರೆ. ನೆಕ್ಸ್ಟು ಬಾಡಿ ಆಫ್ ದ ಲೆಟರ್ ನೋಡೋದಾದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ನಿಮ್ಮ ಹೆಸರು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದರೆ ಹೆಸರು ಬರಿಬೇಕು, ಇಲ್ಲಾಂದರೆ ಅಬಾಕ ಅಥವಾ ನಿಮ್ಗೆ ಇಷ್ಟ ಬಂದಿದ್ದು ಮೀನ್ಸ್ ಕ್ವಶನ್ ಪೇಪರಲ್ಲಿ ಓದಿ ಏನು ಕ್ವಶನ್ ಕೊಟ್ಟಿರ್ತಾರೆ ಮೀನ್ಸ್ ಹೆಸರಿಗೆ ಏನು ಬರ್ಕೋಬೇಕು ಅದನ್ನು ಬರಿಬೇಕು. ತಮ್ಮ ಕಾಲೇಜಿನಲ್ಲಿ 12ನೇ ತರಗತಿಯಲ್ಲಿ ಅಥವಾ ದ್ವಿತೀಯ PUC ತರಗತಿಯಲ್ಲಿ 2023-2024ನೇ ಸಾಲಿನಲ್ಲಿ ಪಾಸಾಗಿ ಉತ್ತಮ ಅಂಕಗಳೊಂದಿಗೆ ನಿಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದೇನೆ. ನಾನು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಬೇಕಾಗಿ ವರ್ಗಾವಣೆ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿಯನ್ನು ನೀಡಬೇಕೆಂದು ಮತ್ತು ನನ್ನ ರಿಜಿಸ್ಟರ್ ನಂಬರ್ ಅಂತ ಮೆನ್ಷನ್ ಮಾಡಿ ಬೇಕಾದ ಅಥವಾ ಅಗತ್ಯ ಜೆರಾಕ್ಸ್ ಪ್ರತಿಗಳನ್ನು ಪತ್ರದೊಂದಿಗೆ ನೀಡಿದ್ದೇನೆ. ಈ ಮೂಲಕ ನನಗೆ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಧನ್ಯವಾದಗಳೊಂದಿಗೆ ಅಂತ ಬರೆದು ಫುಲ್ ಸ್ಟಾಪ್ ಬಿಟ್ಟು ಮತ್ತು ಅಗೇನ್ ಇಲ್ಲಿ ದಿನಾಂಕ ಅಲ್ಲಿ ರೈಟ್ ಸೈಡಲ್ಲಿ ಕೂಡ ಬರೆದ್ರೂ ನಡೆಯುತ್ತೆ. ಸೊ ಅಥವಾ ಕೊನೆಯಲ್ಲಿ ನೀವು ಇಲ್ಲಿ ಬರೆದ್ಬಿಡಿ, ದಿನಾಂಕ ಅಂತ ಬರೆದು ಸ್ಥಳ ಅಂತ ಬರೆದು ಇಲ್ಲಿ ತಮ್ಮ ವಿಶ್ವಾಸಿ ಅಬಾಕ ಅಂತ ಬರೆದ್ರೆ ಸಾಕು. ಈ ರೀತಿಯಾಗಿ ಲೆಟರ್ ರೈಟಿಂಗ್ ಬರೆದ್ರೆ 4ಕ್ಕೆ 4 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನೋಡಿ ಪ್ರಬಂಧ ಯಾವ್ದು ಕೇಳಿದ್ದಾರೆ, ಮೂಢನಂಬಿಕೆಗಳು ಕೇಳಿದ್ದಾರೆ. ಈ ರೀತಿಯಾಗಿ ಕ್ವಶನ್ನ ಬರ್ಕೊಂಡು ಪೀಠಿಕೆ ಹಾಕೋಬೇಕು. ಪೀಠಿಕೆನಲ್ಲಿ ಈ ರೀತಿ ಬರೆದು ನೆಕ್ಸ್ಟ್ ಅದಾದಮೇಲೆ ವಿಷಯ ವಿವರಣೆ ಅಂತ ಈ ರೀತಿಯಾಗಿ ಬರೆದು ಸೊ ವಿಷಯ ವಿವರಣೆ ಆ ವಿಷಯದಲ್ಲಿ ಏನೇನಿದೆ ಅದನ್ನು ಬರೆದುಬಿಟ್ಟು ಇದರಲ್ಲಿರ್ತಕ್ಕಂಥ ಫಾಲೋನ ಮಾಡಿ. ನೆಕ್ಸ್ಟು ಉಪಸಂಹಾರ ಅಂದರೆ ಕಂಕ್ಲೂಷನ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಕಂಕ್ಲೂಷನ್ನ ಕೊಡಬೇಕಾಗತ್ತೆ. PDF ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಅದಾದಮೇಲೆ ಸೊ ಏನಾದರೂ ಎಕ್ಸ್ಟ್ರಾ ಪೇಜಸ್ ಉಳಿದಿತ್ತು ಅಂತಂದರೆ ಈ ರೀತಿಯಾಗಿ ಸ್ಟ್ರೈಕ್ ಡೌನ್ನ ಮಾಡಿ ಕೊನೆಯಲ್ಲಿ ನಿಮ್ಮ ಇನ್ವಿಜಿಲೇಟರ್ ಏನಿರ್ತಾರೆ ಅವರು ಈ ರೀತಿಯಾದಂಥ ಒಂದು ಶೀಲ್ನ ಹಾಕ್ಬಿಟ್ಟು ಸೈನ್ ಮಾಡ್ತಾರೆ. ಸೊ ಇಷ್ಟು ನಿಮ್ಮ ಒಂದು ಆನ್ಸರ್ ಬುಕ್ಲೆಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಸೊ ಇದರಲ್ಲಿರ್ತಕ್ಕಂಥ 4 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆನ್ಸರ್ಸ್ ಏನಿದೆ ಇದನ್ನು ಆನ್ಸರ್ಸ್ಗಳನ್ನ ರೆಫರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.